ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕೋಗಿಲು ಬಳಿಯಲ್ಲಿ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿದ್ದ ಸರ್ಕಾರ ಈಗ ಸಂತ್ರಸ್ತರಿಗೆ ಸಕ್ರಮವಾಗಿ ವಸತಿ ಸಮುಚ್ಚಯಗಳಲ್ಲಿ ಮನೆಗಳನ್ನು ಕೊಡ್ತಾ ಇದೆ. ನಿನ್ನೆವರೆಗೂ ಕೇರಳದ ಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದನ್ನು ಬಿಜೆಪಿಯವರು ಅಸ್ತ್ರ ಮಾಡಿಕೊಂಡು ಸರ್ಕಾರದ ಜೊತೆ ವಾಗ್ದಾಳಿ ಮಾಡ್ತಾ ಇದೆ. ಆದರೆ ಇವತ್ತು ಸರ್ಕಾರ ಕಟಾಕಟ್ ಅಂತ ಮನೆಗಳ ಹಂಚಿಕೆ ಮಾಡ್ತಿರೋದು ಬಾಂಗ್ಲಾದೇಶದ ವಲಸಿಗರಿಗೆ ಅಂತ ಬಿಜೆಪಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ಜಿಬಿ ಅಧಿಕಾರಿಗಳು 20 ಟೀಮ್ ಮೂಲಕವಾಗಿ ವಲಸೆ ಸಂತ್ರಸ್ತರ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿ ಬೆಂಗಳೂರಿನ ಯಲಹಂಕದ ಕೋಗಿಲು ಬಳಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡಿ 11 ದಿನ ಕಳೆದೋಯ್ತು. ಆದರೂ ಶೆಡ್ಗಳ ತೆರವು ವಿಚಾರದಲ್ಲಿ ಆಗ್ತಿರೋ ರಾಜಕೀಯ ವಾಗ್ದಾಳಿಗಳು ಮಾತ್ರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಸರಕಾರದ ಜಾಗದಲ್ಲಿ ಕಲ್ಲು ಕ್ವಾರಿ ನಡೆಸಿದ್ರು. ಅದೇ ಕಲ್ಲು ಕ್ವಾರಿ ಜಾಗಕ್ಕೆ ಮಣ್ಣು ತುಂಬಿಸಿ ನೆಲವನ್ನ ಸಮನಾಗಿ ಮಾಡಿ 167 ವಲಸೆ ಕುಟುಂಬಗಳು ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ರು. ದಲಿತರು, ಹಿಂದೂಗಳು, ಕ್ರೈಸ್ತರ ಜೊತೆಗೆ ಊರೂರು ತಿರುಗುತ್ತಾ ಖವ್ವಾಲಿ ಹಾಡುವ ಮುಸ್ಲಿಂ ಸಮುದಾಯದ ಫಕೀರರೇ ಹೆಚ್ಚಾಗಿ ವಾಸ ಮಾಡ್ತಿದ್ದ ಈ ಜಾಗಕ್ಕೆ ಫಕೀರ್ ಲೇಔಟ್ ಅಂತ ಹೆಸರನ್ನು ಕೊಟ್ಕೊಂಡಿದ್ರು. ಆದ್ರೆ ಇದು ಸರಕಾರಿ ಜಾಗ, ಖಾಲಿ ಮಾಡಿ ಅಂತ ಕಂದಾಯ ಇಲಾಖೆ 5-6 ನೋಟಿಸ್ ಕೊಟ್ಟರೂ ಸಹ ಖಾಲಿ ಮಾಡಿರಲಿಲ್ಲ. ಕೊನೆಗೆ ಡಿಸೆಂಬರ್ 20ಕ್ಕೆ ಬುಲ್ಡೋಸರ್ಗಳನ್ನ ತಂದು ನೆಲಸಮ ಮಾಡಿದ್ರು. ಬರೀ ಬೆಂಗಳೂರಿಗರಲ್ಲದೆ ಉತ್ತರ ಪ್ರದೇಶದಿಂದ, ಪಶ್ಚಿಮ ಬಂಗಾಳದಿಂದ, ಮುಖ್ಯವಾಗಿ ಕೇರಳದಿಂದ ವಲಸೆ ಬಂದಿದ್ದ ಮುಸ್ಲಿಂ ಕುಟುಂಬದವರು ಬೀದಿಗೆ ಬಿದ್ದಿದ್ರು. ಇಷ್ಟಾಗುತ್ತಿದ್ದಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಾಮಾಜಿಕ ಜಾಲತಾಣಗಳಲ್ಲಿ ಕರ್ನಾಟಕ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ರು. ಕೇರಳ ಸಂಸದರು, ಶಾಸಕರು ಬಂದು ಭೇಟಿ ಕೊಟ್ಟು ವಿವಾದ ಎಬ್ಬಿಸಿದ್ರು. ಆದರೂ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಯಾವಾಗ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಪುನರ್ವಸತಿ ಕಲ್ಪಿಸಿಕೊಡಿ ಅಂತ ಗುಟುರು ಹಾಕಿದ್ರು, ಮರುದಿನವೇ ರಾಜ್ಯದ ಸಚಿವರ ದಂಡು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಭೇಟಿ ಕೊಟ್ಟು ಬಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿ 2 ದಿನದಲ್ಲೇ ವಲಸಿಗ ಸಂತ್ರಸ್ತರಿಗೆ ಸಕ್ರಮವಾಗಿ ಫ್ಲಾಟ್ಗಳನ್ನ ನೀಡೋದಾಗಿ ಘೋಷಿಸಿದ್ರು. ಸರಕಾರದ ಈ ಹೈಸ್ಪೀಡ್ ನಿರ್ಧಾರವನ್ನ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಗ್ಲಾದಿಂದ ಬಂಗಾಳಕ್ಕೆ, ಬಂಗಾಳದಿಂದ ಬೆಂಗಳೂರಿಗೆ ವಲಸೆ ಬಂದವರಿಗೂ ಮನೆ ಕೊಡ್ತಿದ್ದಾರೆ ಅಂತ ವಾಗ್ದಾಳಿ ಮಾಡ್ತಿದ್ದಾರೆ. ಬಾಂಗ್ಲಾದೇಶದಿಂದ, ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲಿಗೆ ಬಂದರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವರಿಗೆ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಪಟಾಪಟ ಕಟಾಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ. ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಕ್ಕೆ? ಪಿಣರಾಯಿ ವಿಜಯನ್ ಹೇಳಿದ್ರು ಅಂತೇಳಿ ಸೈಟ್ ಕೊಡ, ಈಗ ಅವ್ರಿಗೆ ಪುನರ್ವಸತಿ ಮಾಡ್ತಿದ್ದೀರಾ? ಅಥವಾ ವೇಣುಗೋಪಾಲ್ ಒಂದೇ ಒಂದು ಮಾತು ಮಾತಾಡಿದ್ರು, ಒಂದು ಟ್ವೀಟ್ ಮಾಡಿದ ತಕ್ಷಣ ಅಕ್ರಮವನ್ನೇ ಸಕ್ರಮ ಮಾಡಿಬಿಡ್ತಲ್ಲ ಈಗ ಸರ್ಕಾರ, ತಪ್ಪಲ್ವಾ ಇದು? ಇಷ್ಟೇ ಅಲ್ಲ, ಕಾಂಗ್ರೆಸ್ನ ಸ್ಥಳೀಯ ಮುಖಂಡ ವಾಸಿಂ ಮನ್ನೋನು 6 ತಿಂಗಳ ಹಿಂದೆ ಗಿಲ್ದಿ ಶೆಡ್ಗಳನ್ನ ಹಾಕಿಸಿ ಒಬ್ಬೊಬ್ಬರಿಂದ 5 ಲಕ್ಷ ಹಣ ಪಡೆದಿದ್ದಾನೆ. ಇದು ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆತನ ಫೋಟೋನು ಬಿಡುಗಡೆ ಮಾಡಿದ್ರು. ಕೊಡಗು, ಚಿಕ್ಕಮಗಳೂರಿನ ಜನರಿಗೆ 16 ವರ್ಷಗಳಿಂದ ಮನೆ ಕೊಟ್ಟಿಲ್ಲ, ಅವರಿಗೂ ಕೊಡಿ ಅಂತ ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ವಾಗ್ದಾಳಿ ಮಾಡಿದ್ರೆ, ಕೆಸಿಬಿ ಅಣತಿಯಂತೆ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಿದೆ ಅಂತ ಬಳ್ಳಾರಿಯಲ್ಲಿ ಶ್ರೀರಾಮುಲು ಆರೋಪ ಮಾಡಿದ್ರು. ವಾಸಿಂ ಅವ್ ಕಾಂಗ್ರೆಸ್ಸಿನ ಲೀಡರ್, ಇನ್ನೊಬ್ಬನ ಹೆಸರೈತೆ ಅದು ಕೊಡ್ತೀನಿ, ವಾಸಿಂ ಅಂತ ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತವೇ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ.
ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದರೆ ಹೂ ಅಂತಾನ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟಿದ್ದೇ ಆದ್ರೆ ಕಾನೂನು ಹೋರಾಟ ನಡೆಸೋ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನೊಂದ್ ಕಡೆ ಕೆಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿಎಂ ಅಂತಾನು ವಾಗ್ದಾಳಿ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ರಾಜಕಾರಣ ಮಾಡೋರು ಮಾಡ್ಲಿ ಬಿಡಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರನ್ನ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಂದಿರುವಂತಹ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಓಲೈಕೆ ರಾಜಕಾರಣ ಮಾಡ್ತಿಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಬಾಂಗ್ಲಾದಿಂದ ಕೇರಳದಿಂದ ವಲಸೆ ಬಂದವರಿಗೆ ಮನೆ ಕೊಡ್ತಿದ್ದಾರೆ ಅಂತ ಬಿಜೆಪಿಯವರು ಆರೋಪಿಸುತ್ತಿದ್ದಾರೆ. ಆದ್ರೆ ಎಲ್ಲರ ದಾಖಲೆ ಪರಿಶೀಲಿಸಿ ಆಮೇಲೆ ಮನವಿ ಕೊಡೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದು. ಜಿಬಿಎ ಅಧಿಕಾರಿಗಳು ಅರ್ಹ ಸಂತ್ರಸ್ತರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸಂತ್ರಸ್ತರು ಸ್ಥಳೀಯರಾಗಿರಬೇಕು, ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು, ಆಧಾರ್ ವೋಟರ್ ಐಡಿಯಲ್ಲಿ ಸ್ಥಳೀಯ ವಿಳಾಸ ಇರಬೇಕು, ಯಾವುದಾದ್ರೂ ಹಕ್ಕು ಪತ್ರಗಳಿದ್ರೆ, ಕರೆಂಟ್ ಸಂಪರ್ಕ ಬಿಲ್ಗಳಿದ್ದರೆ ಪರಿಗಣಿಸಲಾಗುತ್ತೆ. ಕನಿಷ್ಠ 10 ವರ್ಷದಿಂದ ವಾಸವಿದ್ದವರಿಗಷ್ಟೇ ಮನೆ ಭಾಗ್ಯ ಸಿಗಲಿದೆ. ಅದರಲ್ಲೂ ತೆರವುಗೊಂಡ 167 ಕಟ್ಟಡದಲ್ಲಿ ವಾಸವಾಗಿದ್ದವರಿಗಷ್ಟೇ ಮನೆ ಸಿಗಲಿದೆ. ಹೊರ ರಾಜ್ಯದಿಂದ ಬಂದು ನೆಲೆಸಿದ್ರೆ ಫ್ಲಾಟ್ ಕೊಡಲ್ಲ. ನೈಜ ದಾಖಲೆಗಳಿದ್ರೆ 600 ಅಡಿ ಅಳತೆಯ ಫ್ಲಾಟ್ ಭಾಗ್ಯ ಸಿಗಲಿದ್ದು. 1 ಅಡುಗೆ ಮನೆ, 1 ಬೆಡ್ರೂಮ್ ಹಾಲ್, ಶೌಚಾಲಯ ಆಗಿರುವ ಫ್ಲಾಟ್ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಜಿಬಿಎ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ವಲಸೆ ಬಂದಿರೋರಿಗೆ ಆಲ್ರೆಡಿ ಹಣ ಪಡೆದುಕೊಂಡು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇಲ್ಲಿಯ ಅಕ್ರಮ ಮನೆ ನಿರ್ಮಾಣದಲ್ಲಿ ಸರಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಸರಕಾರ ಕೂಡ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಮಾತಾಡ್ತಿದೆ. ಆದರೆ ಇದು ಕೇವಲ ಹೇಳಿಕೆಗೆ ಸೀಮಿತವಾಗದೆ ಇನ್ನು ಮುಂದೆ ಇಂತಹ ಅಕ್ರಮಗಳಿಗೆ ಶಾಶ್ವತ ತಡೆ ಹಾಕಬೇಕಿದೆ. ಹಾಗೆಯೇ ಕೇರಳದ ನಾಯಕರ ಒತ್ತಡದಿಂದಾಗಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ತರಾತುರಿಯಿಂದ ಕೆಲಸ ಮಾಡಿತಾ ಎಂಬ ಬಗ್ಗೆಯೂ ರಾಜಕೀಯ ಉತ್ತರ ಅಧಿಕಾರದಲ್ಲಿರುವವರಿಂದ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ಕೋಗಿಲಿನಲ್ಲಿ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿದ್ದು ಈಗ ಕೇವಲ ನಮ್ಮ ದೇಶದಲ್ಲಿ 2 ರಾಜ್ಯಗಳ ನಡುವಿನ ವಿಚಾರವಾಗಿ ಉಳಿದಿಲ್ಲ. ಬದಲಿಗೆ ಇದೊಂದು ಅಂತಾರಾಷ್ಟ್ರೀಯ ಸುದ್ದಿ ಕೂಡ ಆಗಿದೆ. ಮುಸಲ್ಮಾನರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರ ನಾಲ್ಗೆ ಹರಿಬಿಟ್ಟಿದ್ದಾನೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದೆ. ಅಷ್ಟಕ್ಕೂ ಬೆಂಗಳೂರಿನ ಕೋಗಿಲು ವಿಷಯದಲ್ಲಿ ಪಾಕಿಸ್ತಾನ ಏನು ಹೇಳೋದಕ್ಕೆ ಹೊರಟಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬೆಂಗಳೂರಿನ ಕೋಗಿಲು ಅಕ್ರಮ ಕಟ್ಟಡಗಳ ತೆರವಿಗೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗಿದ್ದಕ್ಕೆ ಇಷ್ಟು ದೊಡ್ಡ ವಿವಾದ ಆಗ್ತಿದೆ. ಆದ್ರೆ ಇದೇ ಕೋಗಿಲು ಲೇಔಟ್ನ ಅಕ್ರಮ ಕಟ್ಟಡಗಳ ತೆರವು ಪ್ರಕರಣ ಈಗ ದೇಶದಲ್ಲದೆ ಅಲ್ದ ಇಂಟರ್ನ್ಯಾಷನಲ್ ಸುದ್ದಿಯಾಗಿದೆ. ಯಾಕೆ ಗೊತ್ತಾ? ಕೋಗಿಲು ಕಟ್ಟಡಗಳ ತೆರವು ಪ್ರಕರಣಕ್ಕೆ ಪಾಪಿ ಪಾಕಿಸ್ತಾನವು ಮೂಗು ತೂರಿಸಿ ದೊಡ್ಡ ವಿವಾದ ಎಬ್ಬಿಸಿದೆ. ಫಕೀರ್ ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಿದ್ದನ್ನ ಪಾಕಿಸ್ತಾನದ ಮಾಧ್ಯಮಗಳು ಸುದ್ದಿ ಮಾಡ್ತಿವೆ. ಇದಕ್ಕೆ ಕಾರಣ ಪಾಕಿಸ್ತಾನದ ವಿದೇಶಾಂಗ ವಕ್ತಾರ ತಾಹಿರ್ ಹುಸೇನ್ ಅನ್ನೋ ವ್ಯಕ್ತಿಯ ಹುಚ್ಚಾಟದ ಹೇಳಿಕೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. 100 ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಹಲ್ಲೆ ಮಾಡುವುದು, ಮನೆಗಳನ್ನ ಕೆಡವಿ ಹಾಕುವುದು, ಪದೇ ಪದೇ ಗುಂಪು ಹತ್ಯೆಗಳಾಗ್ತಿದ್ದು ಮುಸ್ಲಿಮರನ್ನ ಗುರಿಯಾಗಿಸಿ ಭಾರತದಲ್ಲಿ ದಾಳಿಗಳಾಗ್ತಿವೆ. ಬೆಂಗಳೂರಿನ ಕೋಗಿಲು ಪ್ರಕರಣವನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿರುವ ಪಾಕಿಸ್ತಾನಕ್ಕೆ ಭಾರತದ ವಿದೇಶಾಂಗ ಇಲಾಖೆಯವರು ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಪಾಕಿಸ್ತಾನದ ಹೇಳಿಕೆಯನ್ನ ಕಿತ್ತೋದ್ ಹೇಳಿಕೆ ಅಂತಾನೂ ಸಂದೇಶ ರವಾನಿಸಿದ್ದಾರೆ.
ಭಾರತದಲ್ಲಿ ನಡೆದ ಮನೆಗಳ ತೆರವು ಘಟನೆ ಬಗ್ಗೆ ಪಾಕಿಸ್ತಾನದ ವಕ್ತಾರರ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ಗಮನಿಸಲಾಗಿದೆ. ಪಾಕಿಸ್ತಾನ ಈ ವಿಷಯದಲ್ಲಿ ಮತ್ತೆ ಅತ್ಯಂತ ಕಳಪೆ ಹೇಳಿಕೆಯನ್ನ ನೀಡಿದೆ ಅಷ್ಟೇ. ಹಾಗಾಗಿ ಆ ದೇಶದ ಹೇಳಿಕೆಗಳನ್ನು ನಾವು ತಿರಸ್ಕರಿಸುತ್ತೇವೆ. ವಿವಿಧ ಧರ್ಮಗಳ ಅಲ್ಪಸಂಖ್ಯಾತರನ್ನು ಪಾಕಿಸ್ತಾನ ಭಯಾನಕ ಮತ್ತು ವ್ಯವಸ್ಥಿತವಾಗಿ ಬಲಿಪಶುಗಳನ್ನಾಗಿ ಮಾಡುತ್ತಿರೋದು ಸುಸ್ಥಾಪಿತ ಸತ್ಯ. ಎಷ್ಟೇ ಬೆರಳು ತೋರಿಸಿದ್ರೂ ಅದು ಮಸುಕಾಗುವುದಿಲ್ಲ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟು ನೀಡಿದೆ. ಆದರೆ ಬೆಂಗಳೂರಿನ ಕೋಗಿಲು ಬಳಿ ಸರಕಾರಿ ಜಾಗದಲ್ಲಿ ಕಟ್ಟಿದ ಅಕ್ರಮ ಮನೆಗಳನ್ನ ತೆರವು ಮಾಡಿದ್ರೆ ಪಾಕಿಸ್ತಾನದವರಿಗೆ ಉರಿ ಹೊತ್ತಿಕೊಂಡಿರೋದು ಅಚ್ಚರಿ ಮೂಡಿಸಿದೆ. ಇದರ ನಡುವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿ ನಡೆಸಿ ಅಕ್ರಮ ವಲಸಿಗರಿಗೆ ಜಮೀರ್ ಅಹಮದ್ ಖಾನ್ ನಕಲಿ ದಾಖಲೆಗಳನ್ನ ಮಾಡಿಸಿಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ನಾನು ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು, ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ಐಡಿ ಮಾಡಿಸಿದ್ರಿ, ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ, ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ. ಕೋಗಿಲು ಸಣ್ಣ ವಿಷಯ ಅಲ್ಲ. ಕೋಗಿಲಲ್ಲಿ ಬೈಯಪ್ಪನ ಹಳ್ಳಿಯಲ್ಲಿ ಮನೆ ಕೊಡೋದು ಯಾರಪ್ಪಂದು, ಯಾರ್ದು? ಇನ್ನು ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ತೆರವು ಪ್ರಕರಣದಲ್ಲಿ ಪಾಕಿಸ್ತಾನ ಮೂಗು ತೂರಿಸಿದ್ದನ್ನೇ ಬಿಜೆಪಿಯವರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಪಾಕಿಸ್ತಾನ ವಿಷಯಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಉತ್ತರ ಕೊಡ್ತಾರೆ ಅಂದ್ರು. ಗೃಹ ಸಚಿವ ಪರಮೇಶ್ವರ್ ಮಾತಾಡಿ, ಎಲ್ಲರಿಗೂ ಪರಿಹಾರ ಸಿಗ್ತಿದೆ, ಅಲ್ಲಿಗೆ ಸಮಸ್ಯೆ ಬಗೆಹರಿಯುತ್ತೆ ಬಿಡಿ ಎಂದು ಸುಮ್ಮನಾಗಿದ್ದಾರೆ. ಕೋಗಿಲು ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರುಗಳಿದ್ದಾರೆ. ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈಗ ಪಾಕಿಸ್ತಾನ ಸಹ ಇಂಟರ್ಫಿಯರ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನು ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನು ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಹೀಗೆ ಕೋಗಿಲು ಲೇಔಟ್ ಬಳಿಯಲ್ಲಿ ಅಕ್ರಮ ಕಟ್ಟಡಗಳ ತೆರವಿನ ಬಗ್ಗೆ ಪಾಕಿಸ್ತಾನದಿಂದ ವ್ಯಕ್ತವಾಗಿರುವ ಪ್ರತಿಕ್ರಿಯೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ತಿಕ್ಕಾಟ ತಂದಿಡುವ ಪ್ರಯತ್ನದ ಭಾಗವಾಗಿದೆ. ತನ್ನ ದೇಶದಲ್ಲಿರುವ ಅಲ್ಪಸಂಖ್ಯಾತರಿಗೆ ಭದ್ರತೆ ಕೊಡಲಾಗದ ದೇಶ ಕರ್ನಾಟಕದಲ್ಲಿ ಅಸಲಿಗೆ ನಡೆದಿದ್ದೇನು ಎಂಬುದನ್ನ ತಿಳಿದುಕೊಳ್ಳದೆ ಹುಚ್ಚರಂತೆ ವರ್ತಿಸಿದೆ. ಆದರೆ ಪಾಕಿಸ್ತಾನದಲ್ಲಿ ಚರ್ಚೆ ಶುರುವಾಗಿರೋದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿಟ್ಟರೆ ಬಿಜೆಪಿಗೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳಲು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 2026 ವೇಳೆಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಒಂದು ಕಡೆ ಚುನಾವಣಾ ಆಯೋಗ SIR ಮೂಲಕವಾಗಿ ಮತಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಬಂಗಾಳದಲ್ಲಿ ಚುನಾವಣಾ ರಣತಂತ್ರವನ್ನು ರೂಪಿಸೋದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಮುಂದಿನ ವರ್ಷ ಬಂಗಾಳದಲ್ಲಿ ನಮ್ಮದೇ ಸರ್ಕಾರ ಇರುತ್ತೆ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತಹ ಭವಿಷ್ಯ ನುಡಿದಿದ್ದಾರೆ. ಆದರೆ ಯಾವಾಗ ಅಮಿತ್ ಶಾ ಇಂಥದ್ದೊಂದು ಘೋಷಣೆಯ ಜೊತೆಗೇನೆ ಅಲ್ಲಿ ಇರುವಂತಹ ನುಸುಳುಕೋರರನ್ನು ಹೊರಗಟ್ಟುತ್ತೀವಿ ಅನ್ನುವಂತಹ ಮಾತ್ರ ಹೇಳಿದರು, ಅದಕ್ಕೆ ಅಷ್ಟೇ ತೀವ್ರವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. 2011ರಿಂದಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರೇ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ದೀದಿ ಆಡಳಿತದ ವಿರುದ್ಧ ಇವತ್ತು ಕೇಂದ್ರ ಗೃಹ ಸಚಿವ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಾಜಕೀಯ ಯುದ್ಧ ಸಾರಿದ್ದಾರೆ. ಮಮತಾ ಅವರ ರಾಜಕೀಯ ಕೋಟೆಯನ್ನೇ 2026ರಲ್ಲಿ ಛಿದ್ರ ಮಾಡ್ತೀವಿ, ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯುವುದು ಶತಸಿದ್ಧ ಅಂತ ಭವಿಷ್ಯನ ನುಡಿದರು. मित्रों, आज जब मैं कह रहा हूं कि इस बार
26 के बंगाल के विधानसभा चुनाव में बंगाल में हमारी सरकार बनेगी, इसका मजबूत आधार भी भारतीय जनता पार्टी के पास है। और 26 में हम निश्चित रूप से प्रचंड बहुमत के साथ भारतीय जनता पार्टी की सरकार बनाने वाले। ಅಮಿತ್ ಶಾ ಅವರು ಇಷ್ಟು ದೃಢವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಿಜೆಪಿ ಬಂದೇ ಬರುತ್ತೆ ಅಂತಿದ್ದಾರೆ. 2026ರ ಚುನಾವಣೆಗೆ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಲು ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ. 3 ದಿನಗಳ ಕಾಲ ಪಶ್ಚಿಮ ಬಂಗಾಳದ ಪ್ರವಾಸ ಕೈಗೊಂಡಿದ್ದು ಈಗಿನಿಂದಲೇ ಬೂತ್ ಮಟ್ಟದಲ್ಲಿ ಮತಬೇಟೆ ನಡೆಸಲು ಸಜ್ಜುಗೊಳಿಸುತ್ತಿದ್ದಾರೆ. ಇದಕ್ಕೆ ಕಾರಣ 2014ರಿಂದಲೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಂತ ಹಂತವಾಗಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುತ್ತಿದೆ. 2014ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 2 ಕ್ಷೇತ್ರ ಗೆದ್ದಿತ್ತು. ಆಗ ಸಿಕ್ಕಿದ್ದು 17% ಮತ. 2016ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಆಗ ಬಿಜೆಪಿಗೆ ಸಿಕ್ಕಿದ್ದು 10% ಮತ. 2019ರ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು 18 ಸಂಸದರನ್ನ ಗೆಲ್ಲಿಸಿದ ಬಿಜೆಪಿಗೆ ಬಂಗಾಳದಲ್ಲಿ ಚಲಾವಣೆಯಾದ ಮತಗಳಲ್ಲಿ 41% ಬಿಜೆಪಿಗೆ ಸಿಕ್ಕಿತ್ತು. ಇನ್ನು 2021 ವಿಧಾನಸಭೆ ಚುನಾವಣೆಯಲ್ಲಿ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದು 38% ಮತ ಪಡೆದಿತ್ತು. ಮತ್ತೆ 2024 ಲೋಕಸಭೆ ಚುನಾವಣೆಯಲ್ಲಿ 12 ಬಿಜೆಪಿ ಸಂಸದರು ಗೆದ್ದರು. 39% ಮತಗಳು ಸಿಕ್ಕಿತ್ತು. ಈಗ 2026ರಲ್ಲಿ ಬಿಜೆಪಿಗೆ ಬಹುಮತ ಬಂದೇ ಬರುತ್ತೆ. ವಿಧಾನಸಭೆ ಚುನಾವಣೆ ಗೆದ್ದು ಸರ್ಕಾರ ರಚಿಸ್ತೀವಿ ಅಂತ ಅಮಿತ್ ಶಾ ಭವಿಷ್ಯ ನುಡಿದ್ರು. भय, भ्रष्टाचार, कुशासन और घुसपैठ की जगह विरासत, विकास और गरीब कल्याण की एक मजबूत सरकार बनाने का बंगाल की जनता का संकल्प बंगाल में जहां पर भी जाते हैं वहां दिखाई पड़ता है। तृणमूल कांग्रेस के 15 साल के शासन में भय, भ्रष्टाचार और कुशासन और विशेषकर घुसपैठ से बंगाल की जनता चिंतित भी है, भयभीत भी है और आशंकित भी है. ಇತ್ತ ಬೆಳಗಾವಿಯಲ್ಲಿ ಮಾತಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದ್ರು. अपने बंगाल इधर से दूसरे बार का है, इसके लिए मैं करता हूँ. बंगाल इज नॉट ए पॉलिटिकल बैटल फॉर अस, इट इज ए सिविलाइजेशनल बैटल फॉर अस. वी लुक इट इन द सेम वे. टू सेव इंडिया we have to win Bengal. Not to, that will not be our 19th or 20th state. To save India from a big demographic challenge, we want to win Bengal and we will win it done because of your blessing. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಮೊದಲು ಗಡೀಪಾರು ಮಾಡ್ತೀವಿ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ. ನುಸುಳುಕೋರರನ್ನ ತಡೆಯಲು ರಾಷ್ಟ್ರೀಯ ಗ್ರಿಡ್ ನಿರ್ಮಿಸ್ತೀವಿ. ಟಿಎಂಸಿ ಸರ್ಕಾರ ಹುಟ್ಟು ಹಾಕಿರುವ ಭಯ, ಭ್ರಷ್ಟಾಚಾರ, ದುರಾಡಳಿತ ಕೊನೆಗಾಣಿಸ್ತೀವಿ ಅಂತಾನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಅಮಿತ್ ಶಾ ಭೇಟಿಯನ್ನ ಟಿಎಂಸಿ ಅಧಿನಾಯಕಿ ಸಿಎಂ ಮಮತಾ ಬ್ಯಾನರ್ಜಿ ಲೇವಡಿ ಮಾಡಿದ್ರು. ಚುನಾವಣೆ ಬಂದ್ರೆ ಬಂಗಾಳಕ್ಕೆ ದುಶ್ಯಾಸನ, ದುರ್ಯೋಧನರೆಲ್ಲ ಬರ್ತಾರೆ ಅಂತ ಕಿಡಿಕಾರಿದ್ರು. ಜೊತೆಗೆ ಎಸ್ಐಆರ್ ಹೆಸರಲ್ಲಿ 1.5 ಕೋಟಿ ಬಂಗಾಳ ಮತದಾರರ ಹೆಸರನ್ನ ತೆಗೆಯುವ ಹುನ್ನಾರ ನಡೆದಿದೆ ಅಂತ ದೀದಿ ಆರೋಪನೂ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಷ್ಯಾ ಮತ್ತು ಉಕ್ರೇನ್ ನಡುವೆ 2022 ಫೆಬ್ರವರಿಯಲ್ಲೂ ಕೂಡ ಯುದ್ಧ ನಡೀತಾ ಇದೆ. ಬರೋಬ್ಬರಿ 3 ವರ್ಷ 10 ತಿಂಗಳಾಯಿತು. ಆದರೆ ಯುದ್ಧ ನಿಂತಿಲ್ಲ. ಯಾವುದೋ ಅನ್ನೋದು ಇತ್ಯರ್ಥವೂ ಕೂಡ ಆಗಿಲ್ಲ. ಮೊನ್ನೆ ಉಕ್ರೇನ್ ಮೇಲೆ ರಷ್ಯಾ ಸೇನೆ ದಾಳಿಯನ್ನು ಮಾಡಿತ್ತು. ಈಗ ಉಕ್ರೇನ್ ಸೇನೆ ರಷ್ಯಾ ಅಧ್ಯಕ್ಷರ ನಿವಾಸವನ್ನೇ, ಪುಟಿನ್ ಅವರ ನಿವಾಸವನ್ನೇ ಗುರಿಯಾಗಿಸಿ ಡ್ರೋನ್ ದಾಳಿಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿದೆ. ಆ ಪ್ರಯತ್ನ ವಿಫಲವಾಗಿದೆ. ಈ ಘಟನೆಗೆ ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಶಾಂತಿ ಸ್ಥಾಪನೆಗೆ ಮನವಿ ಮಾಡಿದ್ದಾರೆ. ವಿಶ್ವದ 2ನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ದೇಶ ಅಂದರೆ ಅದು ರಷ್ಯಾ. ಉಕ್ರೇನ್ ದೇಶದ ಮೇಲೆ ಯುದ್ಧ ಸಾರಿ ಬರೋಬ್ಬರಿ 3 ವರ್ಷ 10 ತಿಂಗಳು. ಫೆಬ್ರವರಿ 2022ರಲ್ಲಿ ಶುರುವಾದ ಯುದ್ಧ ಇವತ್ತಿಗೂ ನಡೀತಾನೇ ಇದೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಇಲ್ಲಿವರೆಗೂ ಲಕ್ಷಾಂತರ ಜನರ ಜೀವ ಹೋಗಿದೆ. ನೂರಾರು ಊರುಗಳೇ ಸ್ಮಶಾನವಾಗಿದೆ. ಲಕ್ಷಾಂತರ ಮನೆಗಳು ಧ್ವಂಸವಾಗಿವೆ. ಕೋಟ್ಯಾಂತರ ಕುಟುಂಬಗಳು ಬೀದಿಗೆ ಬಂದಿದೆ. ಸತತ 3 ವರ್ಷ 10 ತಿಂಗಳಿನಿಂದಲೂ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸೋಕೆ ಭಾರತ, ಅಮೆರಿಕದಂತಹ ಶಕ್ತಿಶಾಲಿ ದೇಶಗಳು ಪ್ರಯತ್ನ ಪಡ್ತಾನೇ ಇದೆ. ಆದ್ರೂ ಯುದ್ಧ ಮುಗೀತಿಲ್ಲ. ಮೊನ್ನೆ ಉಕ್ರೇನ್ ಮೇಲೆ ರಷ್ಯಾ ವಿಧ್ವಂಸಕ ದಾಳಿ ಮಾಡಿತ್ತು.
ಇದಕ್ಕೆ ಪ್ರತಿಯಾಗಿ ಉಕ್ರೇನ್ ರಾತ್ರೋರಾತ್ರಿ ರಷ್ಯಾ ಅಧ್ಯಕ್ಷ ಪುಟಿನ್ ವಾಸಿಸಿರುವ ಮನೆ ಸಮೀಪದಲ್ಲೇ 91 ಡ್ರೋನ್ ಬಾಂಬ್ಗಳನ್ನು ಹಾಕಿದೆ. ರಷ್ಯಾದ ನೋಗೊರೋಡ್ ಪ್ರಾಂತ್ಯದಲ್ಲಿರುವ ಪುಟಿನ್ ಅವರ ಅಧಿಕೃತ ನಿವಾಸವನ್ನ ಗುರಿಯಾಗಿಸಿ ಉಕ್ರೇನ್ 91 ಡ್ರೋನ್ಗಳನ್ನು ಹಾರಿಸಿದೆ. ಆದರೆ ರಷ್ಯಾ ವಾಯು ರಕ್ಷಣಾ ವ್ಯವಸ್ಥೆ ಎಲ್ಲವನ್ನೂ ಹೊಡೆದುರುಳಿಸಿದೆ ಅಂತ ರಷ್ಯಾದ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾ ಸೇನೆ ಪ್ರತೀಕಾರದ ದಾಳಿ ನಡೆಸೋದು ಶತಸಿದ್ಧ. ಇನ್ಮುಂದೆ ಶಾಂತಿ ಮಾತುಕತೆ ನಡೆಯಲ್ಲ ಅಂತಾನೂ ರಷ್ಯಾ ಉಕ್ರೇನ್ಗೆ ಎಚ್ಚರಿಕೆ ನೀಡಿದೆ. ಆದರೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ನಾವು ಟಾರ್ಗೆಟ್ ಮಾಡೇ ಇಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಪುಟಿನ್ ನಿವಾಸ ಟಾರ್ಗೆಟ್, ಮೋದಿ ಕಳವಳ. ಭಾರತದ ಅತ್ಯಾಪ್ತ ಮಿತ್ರ ರಷ್ಯಾ ದೇಶದ ಅಧ್ಯಕ್ಷ ಪುಟಿನ್ ಅವರ ನಿವಾಸವನ್ನೇ ಟಾರ್ಗೆಟ್ ಮಾಡಿದ್ದಕ್ಕೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಘಟನೆಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ರಷ್ಯಾದ ಅಧ್ಯಕ್ಷರ ನಿವಾಸವನ್ನ ಗುರಿಯಾಗಿಸಿಕೊಳ್ಳಲಾಗಿದೆ ಎಂಬ ವರದಿಗಳು ತೀವ್ರ ಆತಂಕ ಮೂಡಿಸಿದೆ. ಯುದ್ಧ ನಿಲ್ಲಿಸಲು ರಾಜತಾಂತ್ರಿಕ ಪ್ರಯತ್ನಗಳಾಗ್ತಾ ಇವೆ. ಹಗೆತನವನ್ನ ಕೊನೆಗೊಳಿಸಲು ಮತ್ತು ಶಾಂತಿಯನ್ನ ಸಾಧಿಸುವ ಕೆಲಸಗಳು ಆಗ್ತಾ ಇವೆ. ಈ ಪ್ರಯತ್ನಗಳ ಮೇಲೆ ಗಮನ ಹರಿಸಲು ನಾವು ಸಂಬಂಧಪಟ್ಟ ಎಲ್ಲರನ್ನೂ ಒತ್ತಾಯಿಸುತ್ತೇವೆ. ಹೀಗೆ ರಷ್ಯಾ ಮತ್ತು ಉಕ್ರೇನ್ ದೇಶಗಳು ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಅಂತ ಮೋದಿ ಹೇಳಿದ್ದಾರೆ. ಇದುವರೆಗೂ 2 ದೇಶಗಳ ಮಧ್ಯೆ 10 ರಿಂದ 12 ಸಲ ಶಾಂತಿ ಮಾತುಕತೆಗೆ ಪ್ರಯತ್ನಗಳು ನಡೆದಿವೆ. ಆದರೆ ಯಾವುದು ಫಲ ನೀಡಿಲ್ಲ. ಈಗ ಪುಟಿನ್ ನಿವಾಸದವರೆಗೂ ಯುದ್ಧ ಬಂದು ನಿಂತಿದ್ದು ಯಾವ ಹಂತಕ್ಕೆ ಈ ಯುದ್ಧ ಹೋಗುತ್ತೆ ಅನ್ನೋದು ದೊಡ್ಡ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.